Line draw ಕಬಡ್ಡಿ ಪ್ರಥಮ ದಾಳಿಯನ್ನು ಆರಂಭಿಸಿದ್ದಾರೆ ಯಂಗ್ ಸ್ಟಾರ್ ಕುಂಬಾರಕೊಪ್ಪಲು ತಂಡದ ಅಭಿಷೇಕ್ ಅಯ್ಯ. ರಾಷ್ಟ್ರೀಯ ಕಬಡ್ಡಿ ಆಟಗಾರ. ಇಲ್ಲಿ ಡಿಫೆನ್ಸ್ ವಿಭಾಗದಲ್ಲಿ ಅತ್ಯಂತ ಅದ್ಭುತವಾದಂತಹ ಒಂದು ರಕ್ಷಣಾತ್ಮಕ ಆಟ ಅಂತ ಹೇಳ್ಬೋದು. ಬೆದರಕೋಟೆ ಅಂಕಣದಲ್ಲಿ ಯಾವುದೇ ಅಂಕ ಇಲ್ಲದೆ ಲಾಭಿಯನ್ನು ಮಾಡಿದ್ರು. ದಾಳಿಯಲ್ಲಿ ಬೆದರಕೋಟೆಯ ಡ್ಯಾಮ ರೆಡ್ ಭಾಗದಲ್ಲಿದ್ದಂತಹ ಮನು ಅವರಿಂದ ಟ್ಯಾಕಲ್ ನ ಪ್ರಯತ್ನ ಇತ್ತು, ಆದ್ರೆ ಮಲ್ಟಿಪಲ್ ರೈಟ್ ಪಾಯಿಂಟ್. ರಕ್ಷಿತ್ ಪೂಜಾರಿ ಜೂನಿಯರ್ ಇಂಟರ್ನ್ಯಾಷನಲ್ ಕಬಡ್ಡಿ ಪ್ಲೇಯರ್. ಜೂನಿಯರ್ ವಿಭಾಗದಲ್ಲಿ ಭಾರತ ದೇಶವನ್ನು ಪ್ರತಿನಿಧಿಸಿದಂತಹ ಕುಂಬಾರಕೊಪ್ಪಲಿನ ಶ್ರೇಷ್ಠ ಆಟಗಾರ. ಪ್ರೋ ಕಬಡ್ಡಿಯಲ್ಲೂ ಸಹ ತೆಲುಗು ಟೈಟಾನ್ಸ್ ಹಾಗೂ ಬೆಂಗಳೂರು ಬುಲ್ಸ್ ತಂಡ ಪರವಾಗಿ ಆಡಿದಂತ ಆಟಗಾರ. ಆತನ ಆಟವನ್ನು ಮೆಚ್ಚಿ ಇಂಡಿಯನ್ ಪೋಸ್ಟಲ್ ನಲ್ಲಿ ಆತನಿಗೆ ಉದ್ಯೋಗ ಸಿಕ್ಕಿದೆ. ಎಂಟಿ ರೈಡ್ ನಲ್ಲಿ ವಾಪಸ್ ಆಗಿದ್ದಾರೆ. 3-0 ದಾಳಿಯಲ್ಲಿ BYS ಬೆದರಕೋಟೆ ತಂಡದ ಮಾದೇಶ. ಬ್ಲಾಕ್ ಮಾಡಿ ಬಂದ ಪ್ರಯತ್ನ ಇತ್ತು ನೂತನ್ ಹಾಗೂ ಮಲ್ಟಿಪಲ್ ರೈಟ್ ಪಾಯಿಂಟ್. ಆರಂಭಿಕ ಆಘಾತ ಯಂಗ್ ಸ್ಟಾರ್ ಕುಂಬಾರಕೊಪ್ಪಲು. ಮಧ್ಯ ದಾಳಿಯಲ್ಲಿ ರಕ್ಷಿತ್ ಪೂಜಾರಿ. ಒಂದು ಅಂಕದ ಸೇರ್ಪಡೆ ಆಗ್ತದ. 5-1 ದಾಳಿಯಲ್ಲಿ ಬೆದರಕೋಟೆ ತಂಡದ ಮಾದೇಶ ಸೂಪರ್ ಟ್ಯಾಕಲ್ ಆನ್ ಆಗಿದ್ದ ಸಂದರ್ಭ ಡೈವಿಂಗ್ ಟ್ಯಾಕಲ್ ಗೆ ಮುಂದಾದ್ರು. ದಾಳಿಯಲ್ಲಿ ರಕ್ಷಿತ್ ಪೂಜಾರಿ 6-1 ಪಂದ್ಯ. ಲೆಫ್ಟ್ ರೈಡರ್ ಚುರುಕಿನ ಒಂದು ಪಾದಗಳ ಚೆಲ್ಲುವುದಕ್ಕೆ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವ ಪ್ರಯತ್ನ. ಬೋನಸ್ ಅಂಕದ ಸೇರ್ಪಡೆ ಆಗ್ತದೆ. ದಾಳಿಯಲ್ಲಿ ಡ್ಯಾಮ 6-2 6-2 ಪುರುಷೋತ್ತಮ್ ಪವಾರ್. ಗುರುಣ 7-2 ದಾಳಿಯಲ್ಲಿ ರಕ್ಷಿತ್ ಪೂಜಾರಿ. ಬೋನಸ್ ಜೊತೆಲಿ ಒಂದು ಟಚ್ ಪಾಯಿಂಟ್. 7-4 ಸೂಪರ್ ಟ್ಯಾಕಲ್ ಆನ್ ಆಗದ ಇಬ್ಬರು ಆಟಗಾರ ನಡುವೆ. ದಾಳಿಯಲ್ಲಿ ಡ್ಯಾಮ ರೈಟ್ ಕಾರ್ನರ್ ಭಾಗದಲ್ಲಿ ಸುಶಾಂಕಯ್ಯ ಆಂಕಲ್ ಹೊಡೆದ ಪ್ರಯತ್ನಕ್ಕೆ ಮುಂದಾದ್ರು ಬಲಿಷ್ಠ ದಾಳಿಗಾರ ಡ್ಯಾಮ. ರಕ್ಷಿತ್ ಪೂಜಾರಿ 8-4 ಹೊಸದಲ್ಲಿ ಯಂಗ್ ಸ್ಟಾರ್ ಕುಂಬಾರಕೊಪ್ಪಲು ತಂಡದ rider out. 1+3 point BYS ಬೆದರಕೋಟೆ. ದಾಳಿಗಾರನಿಗೆ ರಕ್ಷಿತ್ ಪೂಜಾರಿ ಒಂದು ಬೋನಸ್ ಅಂಕದೊಂದಿಗೆ ತಂಡಕ್ಕೆ ವಾಪಸ್ ಆಗಿದ್ದಾರೆ. ಮತ್ಸ್ಯ ದಾಳಿಯಲ್ಲಿ ಯಂಗ್ ಸ್ಟಾರ್ ಕುಂಬಾರಕೊಪ್ಪಲು ತಂಡದ ರಕ್ಷಿತ್ ಪೂಜಾರಿ ಥ್ರೂ ಕಬಡ್ಡಿ ಖ್ಯಾತ ಆಟಗಾರ. ಲೆಫ್ಟ್ ಕವರ್ ಭಾಗದಲ್ಲಿ ತೇಜು ಅವರಿಂದ ಬ್ಲಾಕ್ ಮಾಡಿ ಬಂದ ಪ್ರಯತ್ನ ಇತ್ತು. ಉತ್ತಮವಾದಂತಹ ಒಂದು ಎಸ್ಕೇಪ್ ನಿಧಾನಗತಿಯಲ್ಲಿ ಚೇತರಿಸಿಕೊಳ್ತಾ ಇದ್ರೆ. ಇಟ್ಸ್ ಅ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ದಾಳಿಗಾರನಿಗಿದು
ಒಂದು ಒತ್ತಡದ ಪರಿಸ್ಥಿತಿ, ಅಂಕವನ್ನ ಪಡೆಯಲೇಬೇಕಾದಂತ ಒತ್ತಡ ಇಲ್ಲ. ಸಾಕಷ್ಟು ಪ್ರಯತ್ನ ಕಾದ್ಕೊಳ್ಬೇಕಾಗಿದೆ. ಕೂದಲಳಿಯ ಅಂತರದಲ್ಲಿ ಮಿಡ್ ಲೈನ್ ಇಂದ ವಂಚಿತನಾಗಿದ್ದಾನೆ. ಅದು ಬೋನಸ್ ಅಂಕದ ಸೇರ್ಪಡೆ ಆಗ್ತದೆ BYS ಬೆದರಕೋಟೆ ತಂಡಕ್ಕೆ. ಮಧು ಶಶಾಂಕ್ ಕಯ್ಯ ಅವರಿಂದ ಒಂದು ಉತ್ತಮವಾದಂತಹ ಟ್ಯಾಕಲ್. 12-8 4 ಅಂಕದ ಮುನ್ನಡೆಯಲ್ಲಿ BYS ಬೆದರಕೋಟೆ. ರಕ್ಷಿತ್ ಪೂಜಾರಿ ಸಾಕಷ್ಟು ಒಳಗಿದ್ರು. ನೋಡೋಣ, ಉತ್ತಮವಾದಂತಹ ಡಿಫೆನ್ಸ್ ಬೆದರಕೋಟೆ ತಂಡದ ಆಚಕರಿಂದ. 13-8 ಬೆದರಕೋಟೆ ತಂಡದ ಪರವಾಗಿ ದಾಳಿಯಲ್ಲಿ ಮಾದೇಶ್. ಕ್ರೀಡಾ ಪ್ರೋತ್ಸಾಹಕರು ಶ್ರೀತ ಶರತ್ ಶ್ರೀಸಿದ್ದಪ್ಪರವರು ಆಕರ್ಷಕ ಟ್ರೋಫಿ ಪ್ರಾಯೋಜಕರಾಗಿರ್ತಾರೆ. ಏನು ಇಲ್ಲದೆ ಏನು ಮಾಡಲ್ಲ. ಹಾಗೆ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ಶ್ರೀತ ಯೂತ್ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ಶ್ರೀತ ಅರ್ಜುನ್ ರವರು, ಹಾಗೆ ಶ್ರೀತ ಮಹೇಶ್ ಅವರು ಕಾಂಗ್ರೆಸ್ನ ಮುಖಂಡರು, ಅವರು ಸಹ ಪಂದ್ಯದ ವೀಕ್ಷಣೆಯಲ್ಲಿ. ಹಾಗೆ ಲೈಟಿಂಗ್ಸ್ ದೀಪು ಲೈಟಿಂಗ್ಸ್ ಅವರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಈ ಪಂದ್ಯದಲ್ಲಿ BYS ಬೆದರಕೋಟೆಯ ಮಾದೇಶ್ ಅವರು ಬೋನಸ್ ಪ್ಲಸ್ 2 ಟಚ್ ಪಾಯಿಂಟ್ ಅಥವಾ ಸೂಪರ್ ಹೆಡ್ ಮಾಡಿದ್ರು ಕೂಡ ಪೈಲ್ವಾನ್ ಶರತ್ ಪೈಡು ಅವ್ರ ಕಡೆಯಿಂದ 500 ರೂಪಾಯಿಗಳ ವಿಶೇಷವಾದಂತಹ ಬಂಪರ್ ಬಹುಮಾನ ಇದೆ. 14-10 ಉತ್ತಮವಾದಂತಹ ಆಂಕಲ್ ಹೋಲ್ಡ್. ಕಬಡ್ಡಿಯಲ್ಲಿ ಪ್ರೇಕ್ಷಕರು ಏನ್ ಬೇಕಾದ್ರೂ ಆಗ್ಬೋದು. ಉಸಿರು ಬಳ್ಳಿ ಯಾವ ರೀತಿ ಕ್ಷಣ ಕ್ಷಣಕ್ಕೂ ತನ್ನ ಬಣ್ಣವನ್ನು ಬದಲಿಸ್ತಾ, ಅದೇ ರೀತಿ ಕಬಡ್ಡಿಯೂ ಕೂಡ ಕ್ಷಣ ಕ್ಷಣಕ್ಕೂ ಬಂದ. ಕ್ಷಣಾರ್ಧದಲ್ಲಿ 3 ಅಂಕವನ್ನು ಪಡೆಯಲು ಯಶಸ್ವಿಯಾಗಿ ಪಂದ್ಯದ ಸ್ಕೋರ್ 14-14. ಬನ್ನಿ ಒಂದು ಜೋರ ಚಪ್ಪಾಳೆ. 14 each. ಹಿಂದೆ ಬೋನಸ್ ಅಂಕದ ಸೇರ್ಪಡೆ ಆಗಿದೆ ಬೆದರಕೋಟೆ ತಂಡಕ್ಕೆ. ಹಾಗೆ ಬಂದು ಟ್ಯಾಕಲ್ ಪಾಯಿಂಟ್ ಜೊತೆಲಿ ಒಂದು ಲೋನ ಅಂಕವನ್ನ ಸಹ ಉತ್ತಮವಾದಂತಹ ಟ್ಯಾಕಲ್. ಕ್ಲಾರಿಟಿ ಬರ್ತಿದ್ದ ನೋಡಿ. BYS ಬೆದರಕೋಟೆ ತಂಡದ ಡ್ಯಾಮ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತ ನೂತನ್ ಟ್ಯಾಕಲ್ಗೆ ಮುಂದಾದ್ರು. ಈ ಪಂದ್ಯದಲ್ಲಿ ಮಾದೇಶ್ ಅವರು ಸೂಪರ್ ಹೆಡ್ ಮಾಡಿದ್ರೆ ಶರತ್ ಪೈಡು ಅವ್ರ ಕಡೆಯಿಂದ 500 ರೂಪಾಯಿ. ಹಾಗೆ ಗಂಧರ್ವ ಸ್ಪೋರ್ಟ್ಸ್ ಕ್ಲಬ್ನ ಮಾಲೀಕರಾದಂತಹ ಶ್ರೀಯುತ ರವಿರಾಜ್ ಅವ್ರ ಕಡೆಯಿಂದಲೂ ಸಹ 500 ರೂಪಾಯಿ ಬಹುಮಾನ ಇದೆ. ಮಾದೇಶ್ ಅವರು ಸೂಪರ್ ಹೆಡ್ ಮಾಡಿದ್ರೆ ಮಾತ್ರ. ಹತ್ತೊಂಬತ್ತು 17 2 ಅಂಕದ ಮುನ್ನಡೆಯಲ್ಲಿ ಯಂಗ್ ಸ್ಟಾರ್ ಕುಂಬಾರ ಕೊಪ್ಪಲು. ದಾಳಿಯಲ್ಲಿ ಅಭಿಷೇಕ್ ಅಯ್ಯ. ರಾಷ್ಟ್ರೀಯ ಕಬಡ್ಡಿ ಆಟಗಾರ ಅಭಿಷೇಕ್ ಅಯ್ಯ ಅವರು
ದಾಳಿಯಲ್ಲಿ ಮಾದೇಶ ಸಾಕಷ್ಟು ಒಳಗೋಗಿದ್ರು. ರಜತ್ ಕೋಡಿಯಾನ್ ಹಾಗೂ ಬಹಳ ದಿನಗಳ ನಂತರ ರಜತ್ ಕೋಟಿಯಾನ್ ಅವರಿಂದ ಒಂದು ಅದ್ಭುತವಾದಂತಹ ಟ್ಯಾಕಲ್ ಬಂದಿದೆ. 21-17 21-17 ಇನ್ ಫೇವರ್ ಆಫ್ ಯಂಗ್ ಸ್ಟಾರ್ ಕುಂಬಾರ್ ಕೊಪ್ಪಲ್. ಮತ್ತೆ ಪಂದ್ಯ ಆರಂಭವಾಗ್ತಾ ಇದೆ. 22-17 22-17 in favor of young star ಕುಂಬಾರ್ ಕೊಪ್ಪಲ್. ಡೈವಿಂಗ್ ಟ್ಯಾಕಲ್ ರೈಟ್ ಕಾರ್ನರ್ ಭಾಗದಲ್ಲಿದ್ದಂತ ಉದಯ್ ಅವರಿಂದ. ಥರ್ಡ್ ರೈಟ್, ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಡಿಸೈಡ್ ರೈಡ್ ನಲ್ಲಿ ಮಾದೇಶ ಸೂಪರ್ ರೈಡ್ ಮಾಡಿದ್ರೆ ಬಂಪರ್ ಬಹುಮಾನ. ಟಚ್ ಪಾಯಿಂಟ್. 22-19 3 ಅಂಕದ ಮುನ್ನಡೆಯಲ್ಲಿ ಯಂಗ್ ಸ್ಟಾರ್ ಕುಂಬಾರ್ ಕೊಪ್ಪಲು. ದಾಳಿಯಲ್ಲಿ ಪುರುಷೋತ್ತಮ್ ಪೊಲಾಟ್ ಯಂಗ್ ಸ್ಟಾರ್ ಕುಂಬಾರ್ ಕೊಪ್ಪಲು ತಂಡದ ಪ್ರಮುಖ ಆಟಗಾರ. ರೈಟ್ ಕಾರ್ನರ್ ಹಾಗೂ ಲೆಫ್ಟ್ ಕಾರ್ನರ್ಗಳ ಒಂದು ವೈಫಲ್ಯತೆ. ಕರೆ ದಾಳಿಯಲ್ಲಿ ಮಾದೇಶ ಮಲ್ಟಿಪಲ್ ರೈಡ್ ಮಾಡಿದ್ರೆ ಪೈಲ್ವಾನ್ ಶರತ್ ಪೈಡ್ ಅವ್ರ ಕಡೆಯಿಂದ 500 ರೂಪಾಯಿ ಬಹುಮಾನ ಇದೆ. ಬಹುಮಾನಗಳ ಮೇಲೆ ಬಹುಮಾನದ ಘೋಷಣೆ ಆಗ್ತಾ ಇದೆ. ಆದ್ರೆ ಆಟಗಾರರು ಇದುವರೆಗೆ ಯಾವುದೇ ರೀತಿಯಾದಂತಹ ಸೂಪರ್ ರೈಡ್ ಆಗ್ಲಿ ಮಲ್ಟಿಪಲ್ ರೈಡ್ ಆಗ್ಲಿ ಮಾಡುವಲ್ಲಿ ಯಶಸ್ವಿ ಆಗಿಲ್ಲ. 24-20 4 ಅಂಕದ ಮುನ್ನಡೆಯಲ್ಲಿ ಯಂಗ್ ಸ್ಟಾರ್ ಕುಂಬಾರ್ ಕೊಪ್ಪಲು. ಗೋಲು ಸಂಘದ ಸೆಕ್ಟರ್ ಆಗ್ತದ. ಯಂಗ್ ಸ್ಟಾರ್ ಕುಂಬಾರ್ ಕೊಪ್ಪಲು ತಂಡಕ್ಕೆ ಕ್ಯಾಪ್ಟನ್ 5 minutes ಫಾರ್ ಫುಲ್ ಟೈಮ್. ಕೊನೆ 5 ನಿಮಿಷದ ಆಟ ಮಾತ್ರ ಬಾಕಿದೆ. ರಜತ್ ಕೋಡಿಯಾನ್ ಬಿಗಿಯಾದಂತಹ ಒಂದು ಆಂಕಲ್ ಹೋಲ್ಡ್. ಬಹಳ ದಿನಗಳ ನಂತರ ಇಷ್ಟೊತ್ತಲ್ಲ 100 ಜನ ನೋಡ್ತಾರಲ್ಲಪ್ಪ. ಪರವಾಗಿಲ್ಲ. ಫಯಾಜ್ ಅವರಿಗೆ ಮ್ಯಾಚ್ ಕುತ್ಕೊಂಡು ನೋಡೋಕೆ ಸಾಧ್ಯ ಆಗ್ತಿಲ್ಲ. ಆ ರೀತಿಯಾಗಿ ಫೈಟ್ ಮ್ಯಾಚ್. ಯಸ್, ಕಾಲ್ ಲೆಫ್ಟ್ ಆಯ್ತು, ಕಾಲ್ ಲೆಫ್ಟ್ ಆಯ್ತು. ವೇಟ್ ಕಾಲ್ ಲೆಫ್ಟ್ ಆಯ್ತು. ಎರಡು ಕಾಲ ಲಿಫ್ಟ್ ಆಗೈತೆ ಅವ್ರದ್ದು. ಎರಡು ಕಾಲ ಲಿಫ್ಟ್ ಆಯ್ತು. ಅವನು ಯಂಗ್ ಸ್ಟಾರ್ ಕುಂಬಾರ್ ಕೊಪ್ಪಲು ಹೋಗಲ್ಲ ಅನ್ಕದ ಹಿಂದೆಗಡೆ. ಬೋನಸ್ ನ ಜೊತೆಯಲ್ಲಿ ಒಂದು ಟಚ್ ಪಾಯಿಂಟ್. ಯಂಗ್ ಸ್ಟಾರ್ ಕುಂಬಾರ್ ಕೊಪ್ಪಲು ತಂಡ ಆಟಗಾರರು ಯಾರಾದ್ರೂ ಸೂಪರ್ ರೈಡ್ ಮಾಡಿದ್ರೆ ಅಭಿಷೇಕ್ ಕೈ ಅವರಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಮಲ್ಟಿಪಲ್ ರೈಟ್ ಪಾಯಿಂಟ್. ಡಿಫೆನ್ಸ್ ದಾಳಿಯಲ್ಲಿ ಮಾದೇಶ ನೂತನ್ ಅವರಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಬೇಡವಾದಂತಹ ಟ್ಯಾಕಲ್ ಕೊಂಡಾಗಿರುವಂತಹ ಶ್ರೀತಾ ಗಗನ್ ಅವರಿಂದ 5,000 ರೂಪಾಯಿಗಳ ಬಂಪರ್ ಬಹುಮಾನ ಇದೆ. ಜೋರ ಚಪ್ಪಳೆ ಬರಲಿ. ಈ ಪಂದ್ಯದಲ್ಲಿ ಯಾರು ವಿಜಯಶಾಲಿ ಆಗ್ತಾರೋ ಅವರಿಗೆ 5,000 ರೂಪಾಯಿಗಳ ಬಂಪರ್ ಬಹುಮಾನ. ರಕ್ಷಿತ್ ಪೂಜಾರಿ ಯಜಮಾನ್ ಏನೋ ಹಿರಿಕರು ಮ್ಯಾಚ್ ನೋಡ್ತಾ ಇದ್ರೆ. ಎಸ್, ಮಲ್ಟಿಪಲ್ ರೈಟ್ ಬಂದಿದೆ. ಶರತ್ ಪೈಡೂರ್ ಅವರು 500 ರೂಪಾಯಿ ಬಹುಮಾನವನ್ನು ಘೋಷಿಸಿದ್ರು. ಆ ನಂತರದಲ್ಲಿ ಆಟಗಾರರು ಪಡೆದುಕೊಳ್ಳಿಕ್ಕಿದ್ದಾರೆ. 29-26 ಮತ್ತೆ ರಿಕವರಿ ಆಗಕ್ಕೆ ಅರುಣ್ ಅವರು ಏನು
ರಕ್ಷಿತ್ ಪೂಜಾರಿ ನಿಜವಾಗ್ಲೂ ಈ ಪಂದ್ಯದ ಹೀರೋ ಆಗ್ತಾ ಇದ್ದಾನ. ಇನ್ನ 5 ಮ್ಯಾಚ್ ಆದ್ರೂ ಈ ಪಂದ್ಯದಲ್ಲಿ ಇನ್ನೊಂದು ವಿಶೇಷವಾದಂತಹ ಬಂಪರ್ ಬಹುಮಾನ ಇದೆ. ಎಚ್ ಡಿ ದೇವೇಗೌಡರ ಅಭಿಮಾನಿ ಸಂಘದ ವತಿಯಿಂದ ಈ ಪಂದ್ಯದಲ್ಲಿ ಯಾರು ಸೂಪರ್ ಹಿಟ್ ಮಾಡ್ತಾರೋ ಅವರಿಗೆ 1,000 ರೂಪಾಯಿ ಬಹುಮಾನ ಇದೆ. ಮೂವತ್ತು 26 ವಾಡ ಮ್ಯಾಚ್. ಈ ಪಂದ್ಯದಲ್ಲಿ ವಿಜಯಶಾಲಾಗುವಂತಹ ಆಟಗಾರಿಗೆ ಜೆಡಿಎಸ್ ನ ಮುಖಂಡರು ದೊಡ್ಡಬಳ್ಳಾಪುರದ ಶ್ರೀಯುತ ಗಗನ್ ಅವರಿಂದ 5,000 ರೂಪಾಯಿ ಬಹುಮಾನ. ಕ್ಯಾಪ್ಟನ್ 1 ಮಿನಿಟ್ ಫುಲ್ ಟೈಮ್. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಎಂತ ಪಂದ್ಯ! ಎಸ್ ದಾಳಿಯಲ್ಲಿ ಮಾದೇಶ ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸಂದರ್ಭ ಕಾದ್ ನೋಡೋಣ. ಅದ್ಭುತವಾದಂತಹ ಒಂದು ಟಚ್ ಪಾಯಿಂಟ್. 30-27 ಬರ್ಲಿ ಜೋರ ಚಪ್ಪಾಳೆ. ಕೊನೆಯ ಕ್ಷಣದಲ್ಲಿ ಪಂದ್ಯ. ದಾಳಿಯಲ್ಲಿ ರಕ್ಷಿತ್ ಪೂಜಾರಿ. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಕೊನೆಯ ಕ್ಷಣದಲ್ಲಿ ವೇಗದ ದಾಳಿ. ಈ ಪಂದ್ಯದ ನಿಜವಾದ ಹೀರೋ ರಕ್ಷಿತ್ ಪೂಜಾರಿ. 31-27 31-27 ಮತ್ತೆ ದಾಳಿಯಲ್ಲಿ ರಕ್ಷಿತ್ ಪೂಜಾರಿ. ಎಸ್, ಈ ಪಂದ್ಯದಲ್ಲಿ ಯಂಗ್ಸ್ಟರ್ ಕುಂಬಾರ್ ಕಪ್ಲು ವಿಜಯಶಾಲಿಯಾಗಿ ಫೈನಲ್ ಗೆಲ್ಲ ಕೇಳ್ತಾ ಇದ್ರೆ. ಎಸ್, ಈ ಪಂದ್ಯದಲ್ಲಿ ವಿಜಯಶಾಲಿಯಾಗಿರುವಂತಹ ಯಂಗ್ಸ್ಟರ್ ಕುಂಬಾರ್ ಕಪ್ಲು ತಂಡ ಆಟಗಾರರಿಗೆ ದೊಡ್ಡಬಳ್ಳಾಪುರದ ಶ್ರೀಯುತ ಜೆಡಿಎಸ್ ಮುಖಂಡರಾಗಿರುವಂತಹ ಶ್ರೀಯುತ ಗಗನ್ ಅವರ ಕಡೆಯಿಂದ 5,000 ರೂಪಾಯಿ ಬಹುಮಾನ.